ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 42 ಬಗ್ಗೆ ಮಾತಾಡೋದಾದ್ರೆ ಇನ್ನೇನು ಕೇವಲ ಮೂರು ವಾರ ಬಾಕಿ ಇರೋದು ಗೈಸ್ ರಸಲ್ ಮೇನಿಯಾ 42ಗೆ. ಸೊ WWE ಅವರು ಯಾವ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ಎಷ್ಟು ಮ್ಯಾಚ್ ನ ಸದ್ಯಕ್ಕೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋದಾದ್ರೆ ಮೊದಲನೇದಾಗಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಜೇಕೋಬ್ ಫಾರ್ಟ್ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ಒಂದು ಅನ್ಸ್ಯಾಂಕ್ಷನ್ಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಸ್ಯಾಮಿ ಝೈನ್ ಹಾಗೆ ಟ್ರಿಕ್ ವಿಲಿಯಂ ಅವರ ನಡುವೆ ಕೂಡ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಏಜಲಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ರಸಲ್ ಮೇನಿಯಾಗೆ ಕನ್ಫರ್ಮ್ ಮಾಡಿದ್ದಾರೆ. ಲಿವ್ ಮಾರ್ಗನ್ ಹಾಗೆ ಸ್ಟೆಫನಿ ವೆಕೇರ್ ಅವರ ನಡುವೆ ಕೂಡ WWE ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ವರ್ಸಸ್ ರಾಂಡಿ ಆರ್ಟನ್ ಅವರ ನಡುವೆ ಕೂಡ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ ವರ್ಸಸ್ ಜೇಡ್ ಕಾರ್ಗಿಲ್ ಅವರ ನಡುವೆ ಕೂಡ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫೈನಲ್ ಆಗಿ ರೋಮನ್ ರೈನ್ಸ್ ವರ್ಸಸ್ ಸಿಎಂ ಪಂಕ್ ಅವರ ನಡುವೆ WWE ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಟೋಟಲ್ ಆಗಿ 8 ಮ್ಯಾಚಸ್ ಗಳನ್ನ ಸದ್ಯಕ್ಕೆ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನ 5 ಮ್ಯಾಚಸ್ ಗಳನ್ನ ಕನ್ಫರ್ಮ್ ಮಾಡೋದು ಬಾಕಿ ಇದೆ. ನೋಡೋಣ ಗೈಸ್, ಇನ್ನ 5 ಮ್ಯಾಚಸ್ ಗಳನ್ನ WWE ಅವರು ಯಾವಾಗ ರಸಲ್ ಮೇನಿಯಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ಸೆತ್ ರಾಲೆನ್ಸ್ ಅವರು ವಿಷನ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನಿಮಗೆ ಗೊತ್ತಿರಬಹುದು, ಈಗ ವಿಷನ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಮೆಂಬರ್ಸ್ ಗಳು ಕೂಡ ಇಂಜುರಿ ಆಗಿ ಹೋಗ್ತಾ ಇದ್ದಾರೆ. ಅಂಡ್ ಅದ್ರ ಬಗ್ಗೆ ನಮ್ಮ ಸೆತ್ ರಾಲೆನ್ಸ್ ಅವರು ಮಾತಾಡ್ತಾ, ಐ ಥಿಂಕ್ ನಾವು ಇಂಜುರಿನ ಫೇಕ್ ಮಾಡಿದ್ವಲ್ಲ, ಅದರಿಂದ ಇದು ಕರ್ಮ ರಿಟರ್ನ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಅಂದ್ರೆ ನಾನು ಕರ್ಮ ಅಂತ ಹೇಳ್ತಾ ಇಲ್ಲ, ಅದು ಒಂದು ರೀಸನ್ ಅಂತ ನನಗೆ ಈಗ ಅನಿಸ್ತಾ ಇದೆ. ನಾವು ಯಾವ ರೀತಿ ಇಂಜುರಿನ ಫೇಕ್ ಮಾಡಿದ್ವೋ ಅದರಿಂದಾನೇ ನನಗೂ ಕೂಡ ರಿಯಲ್ ಇಂಜುರಿ ಆಯಿತು. ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ರಿಯಲ್ ಇಂಜುರಿ ಆಯಿತು. ನಾನು ಇದರಲ್ಲಿ ನಂಬಿದ್ದೀನಿ, ನಾವು ಇಂಜುರಿನ ಫೇಕ್ ಮಾಡಿದ್ಕೇನೆ ನಮ್ಮ ಟೀಮು ನಮ್ಮ ಫ್ಯಾಕ್ಷನ್ ಈ ರೀತಿ ಆಗಿದ್ದು ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಒಂದು ಕಮೆಂಟ್ ನ ಮಾಡಿದ್ದಾರೆ. ಲಿಟರಲಿ ನನಗೂ ಕೂಡ ಆ ಥರ ಅನಿಸ್ತಾ ಇತ್ತು. ಸೆತ್ ರಾಲೆನ್ಸ್ ಅವರು ರಿಯಲ್ ಆಗಿ ಇಂಜುರಿ ಆದಾಗ ಹೇಳಿದ್ದೆ ಪ್ರಾಬಬ್ಲಿ ಕರ್ಮ ರಿಟರ್ನ್ ಅಂತ. ಅಂಡ್ ಈಗ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಇಂಜುರಿ ಆಗಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಇದು ದೊಡ್ಡ ಕರ್ಮ ಕರ್ಸ್ ಅಂತಾನೆ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮ್ಯಾಕ್ಸಿನ್ ಡೂಪ್ರಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಎಜೆ ಲೀ ಹಾಗೆ ಬೆಕ್ಕಿ ಲಿಂಚ್ ಅವರ ರಸಲ್ ಮೇನಿಯಾ ಮ್ಯಾಚ್ ಗೆ ಆಡ್ ಆಗೋದೆ ನಿಜವಾಗ್ಲೂ ನನ್ನ ದೊಡ್ಡ ಡ್ರೀಮು. ಅಂಡ್ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಕಮೆಂಟ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿನ್ ಡೂಪ್ರಿ ಅವ್ರಿಗೂ ಕೂಡ ರಸಲ್ ಮೇನಿಯಾದಲ್ಲಿ ಎಜೆ ಲೀ ಹಾಗೆ ಬೆಕ್ಕಿ ಲಿಂಚ್ ಅವರ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮ್ಯಾಚ್ ಒಳಗಡೆ ಆಡ್ ಆಗೋದು ತುಂಬಾನೇ ಇಷ್ಟ ಇದೆಯಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 26 ಬಗ್ಗೆ. ರಸಲ್ ಮೇನಿಯಾ 26 ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇರಬಹುದು, ಶಾನ್ ಮೈಕಲ್ಸ್ ಹಾಗೆ ಅಂಡರ್ಟೇಕರ್ ಅವರ ನಡುವೆ ಸ್ಟ್ರೀಕ್ ವರ್ಸಸ್ ಕರಿಯರ್ ಅನ್ನೋ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಒರಿಜಿನಲ್ ಆಗಿ ಶಾನ್ ಮೈಕಲ್ಸ್ ಅವರು ಅಂಡರ್ಟೇಕರ್ ಅವ್ರನ್ನ ಫೇಸ್ ಮಾಡೋಂಗೆ ಇರಲಿಲ್ವಂತೆ. ಡಿಸೆಂಬರ್ 2009 ತನಕ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಅಂಡರ್ಟೇಕರ್ ಅವರ ಅಪೋನೆಂಟ್ ಆಗಿ ಪ್ಲಾನ್ ಮಾಡಿದ್ರಂತೆ. ಬಟ್ ಅದಾದ್ಮೇಲೆ ಆ ಒಂದು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿದ್ರು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ, ಹೌದು ಅದೇ ಕರೆಕ್ಟು, ನಾನು ಅಂಡರ್ಟೇಕರ್ ಅವ್ರನ್ನ ಫೇಸ್ ಮಾಡಬೇಕಾಗಿತ್ತು ರಸಲ್ ಮೇನಿಯಾ 26 ಅಲ್ಲಿ, ಬಟ್ ಪ್ಲಾನ್ಸ್ ಗಳು ಚೇಂಜ್ ಆಯ್ತು ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆ ಒಂದು ಟೈಮಲ್ಲಿ ಡ್ರೂ ಮ್ಯಾಕೆಂಟೈರ್ ಆಗಿ ಅಂಡರ್ಟೇಕರ್ ಅವರ ಮ್ಯಾಚ್ ಆಗಿದ್ದಿದ್ರೆ ಅಷ್ಟೊಂದೇನು ಚೆನ್ನಾಗಿ ಇರ್ತಿರ್ಲಿಲ್ಲ. ಶಾನ್ ಮೈಕಲ್ಸ್ ಹಾಗೆ ಅಂಡರ್ಟೇಕರ್ ಅವರ ಮ್ಯಾಚ್ ನಿಜವಾಗ್ಲೂ ಅದ್ಭುತವಾಗಿತ್ತು. ಅಂಡ್ ರಸಲ್ ಮೇನಿಯಾದಲ್ಲಿ ಮ್ಯಾಚಸ್ ಗಳ ವಿಚಾರಕ್ಕೆ ಬರೋದಾದ್ರೆ ಇದು ಆಲ್ ಟೈಮ್ ಬೆಸ್ಟ್ ಮ್ಯಾಚಸ್ ಗಳಲ್ಲಿ ಒಂದಾಗುತ್ತೆ, ನಮ್ಮ ಶಾನ್ ಮೈಕಲ್ಸ್ ಹಾಗೆ ಅಂಡರ್ಟೇಕರ್ ಅವರ ಮ್ಯಾಚ್. ಬಟ್ ಒರಿಜಿನಲ್ ಆಗಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಂಡರ್ಟೇಕರ್ ಅವ್ರನ್ನ ಫೇಸ್ ಮಾಡಬೇಕಾಗಿತ್ತಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜಿಮ್ಮಿ ಫ್ಯಾಲನ್ ಶೋಗೆ ಬಂದಿರ್ತಾರೆ. ಅಂಡ್ ಅದರಲ್ಲಿ ನಾನು ಕಾಯ್ತಾ ಇದ್ದೆ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಮೇಲೆ ಏನಾದರೂ ಕಮೆಂಟ್ ನ ಮಾಡ್ತಾರ ಅಂತ. ಅಂಡ್ ಅದೇ ರೀತಿ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಮೇಲೆ ಕಮೆಂಟ್ ನ ಮಾಡಿದ್ದಾರೆ. ಅವರು ಮತ್ತೊಮ್ಮೆ ಸಿಎಂ ಪಂಕ್ ಅವರ ಒರಿಜಿನಲ್ ನೇಮ್ ಫಿಲ್ ಅಂತ ಕರಿತಾ, ಫಿಲ್ ಈ ಒಂದು ಟೈಮ್ ಅಲ್ಲಿ ಐ ಥಿಂಕ್ ನೀನು ಮನೇಲಿ ಇರ್ತೀಯ, ಯಾಕಂದ್ರೆ ನಿನಗೆ ಸುಸ್ತಾಗಿದೆ, ನೀನು ವಯಸ್ಸಾಗಿದೆಯಾ, ನೀನು ಆರಾಮಾಗಿ ಮಲ್ಕೊಂಡಿದ್ಯಾ, ಯಾಕಂದ್ರೆ ಈಗ ಮಧ್ಯರಾತ್ರಿ ಆಗ್ತಾ ಇದೆ. ಅಂಡ್ ಮಲ್ಕೊಂಡು ನೀನು ಟಿವಿ ಏನಾದ್ರೂ ನೋಡ್ತಾ ಇದ್ರೆ ನೀನು ಕೂಡ ಯೋಚನೆ ಮಾಡ್ತಾ ಇರ್ತೀಯ, ನಾನು ಯಾಕೆ ಇಲ್ಲಿ ಮಲ್ಕೊಂಡಿದ್ದೀನಿ, ರೋಮನ್ ರೈನ್ಸ್ ಯಾಕೆ ಟಿವಿಯಲ್ಲಿ ಇದ್ದಾನೆ ಅಂತ ನೀನು ಯೋಚನೆ ಮಾಡ್ತಾ ಇರ್ತೀಯ. ಅಫ್ಕೋರ್ಸ್ ನಾನು ಯಾಕೆ ಇಲ್ಲಿದ್ದೀನಿ ಅಂದ್ರೆ ನಾನು ನಿನಗಿಂತ ಬಿಗ್ ಸ್ಟಾರ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ. ಲಿಟರಲಿ ಸಿಎಂ ಪಂಕ್ ಅವರು ಯೋಚನೆ ಮಾಡ್ತಾ ಇರ್ತಾರಂತೆ, ನೀನಿವಾಗ ಮನೇಲಿ ಇದೆಯಾ, ನಾನಿವಾಗ ಇಲ್ಲಿದ್ದೀನಿ, ಇದ್ರಲ್ಲೇ ಅರ್ಥ ಮಾಡ್ಕೋ ಯಾರು ಬಿಗ್ ಸ್ಟಾರು, ನೀನು ಓಲ್ಡ್ ಸುಸ್ತಾಗಿದ್ಯಾ, ಮನೆಯಲ್ಲಿ ಮಲ್ಕೋಬೇಕಷ್ಟೇ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಕಮೆಂಟ್ ನ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಫ್ಯಾಲನ್ ಅವರು ಕೂಡ ಸಿಕ್ಕಾಪಟ್ಟೆ ನಗಾಡ್ತಾರೆ ಅಂತಾನೆ ಹೇಳ್ಬೇಕು. ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಫ್ಯಾಲನ್ ಅವರು ಸೇರ್ಕೊಂಡು ಅದ್ಭುತವಾಗಿ ಒಂದು ಟೈಮ್ ನ ಸ್ಪೆಂಡ್ ಮಾಡಿ
ಮಾಡಿದ್ದಾರೆ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.